ತಂದೆಯಿಂದಲೇ ಮಗನ ಮೇಲೆ ಅಮಾನುಷ್ಯ ಕೃತ್ಯ ನಡೆದಿದೆ. ಈ ರೀತಿ ತಂದೆ ಜಗತ್ತಿನಲ್ಲಿ ಇರೋದಕ್ಕೆ ಬಹುಶಃ ಸಾಧ್ಯನೇ ಇಲ್ಲ. ಈತ ಮನುಷ್ಯ ರೂಪದ ರಾಕ್ಷಸ ತಂದೆ. ಈತ ಮಾಡಿದ್ದೇನು, ಈತ ಮಾಡಿದ್ದನ್ನ ನೋಡಿದ್ರೆ ನಿಮ್ಮ ರಕ್ತ ಕುದಿಯೋದು ಕೂಡ ಗ್ಯಾರಂಟಿ. ತಂದೆಯಿಂದಲೇ ಮಗನ ಮೇಲೆ ಇದೆಂಥ ಕೃತ್ಯ. 7 ವರ್ಷದ ಮಗನಿಗೆ ಚಿತ್ರ ಹಿಂಸೆ ನೀಡಿದ್ದಾನೆ ಸೈಕೋ ತಂದೆಯೊಬ್ಬ. ಉತ್ತರ ಕನ್ನಡದ ಕುಮಟಾ ತಾಲೂಕಿನ ಹೆಗಡೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಬಾಲಕನ ಅಂಗೈ ಮೇಲೆ ಬೆಂಕಿಯಿಂದ ಸುಟ್ಟಿದ್ದಾನೆ ರಾಕ್ಷಸಿ ತಂದೆ. ಅಮ್ಮ ಬೇಕು ಅಂತ ಹಠ ಮಾಡಿದ್ದಕ್ಕೆ ಮನಸ್ಸು ಇಚ್ಛೆ ಥಳಿಸಿದ್ದಾನೆ. ಬಾಲಕನ ತಂದೆ ವಿಜಯ ನಾಯಕ್ ಎಂಬಾತನಿಂದ ನಡೆದಿರುವಂತಹ ಕೃತ್ಯ ಇದು. ಬಾಲಕನ ಕಣ್ಣಿಗೆ ಖಾರದ ಪುಡಿ ಎರಚಿ ತಂದೆ ಥಳಿಸಿದಾನೆ ಅನ್ನುವಂಥ ಆರೋಪ ಕೇಳಿಬರ್ತಾ ಇದೆ. ಬಾತ್ರೂಮ್ನಲ್ಲಿ ಕೂಡು ಹಾಕಿ ಹಿಂಸೆ ಕೊಟ್ಟಿದ್ದಾನಂತೆ ಪಾಪಿ ತಂದೆ. ಚಿತ್ರ ಎಂಬ ಮಹಿಳೆಯನ್ನ ವಿಜಯ ಮದುವೆಯಾಗಿದ್ದ. ಕೆಲವು ವರ್ಷಗಳ ಹಿಂದೆ ಚಿತ್ರಾಳಿಗೆ ವಿಚ್ಛೇದನ ನೀಡಿದ್ದ ವಿಜಯ್. ವಿಚ್ಛೇದನದ ಬಳಿಕ ಮಗನನ್ನ ಈತನೇ ನೋಡ್ಕೊಳ್ತಾ ಇದ್ದ. ಆ ಸಂದರ್ಭದಲ್ಲಿ ಪಾಪ ಪುಟ್ಟ ಮಗುಗೆ ಏನ್ ಗೊತ್ತಾಗುತ್ತೆ, ಅಮ್ಮ ಬೇಕು ಅಂತ ಹಠ ಹಿಡಿದಿದ್ದಕ್ಕೆ ಮನ್ಸೋ ಇಚ್ಛೆ ಹಲ್ಲೆ ನಡೆಸಿದ್ದಾನೆ. ತಂದೆಯ ವಿರುದ್ಧ ಕುಮಟಾ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ನೋಡಿ. ಪಾಪ ಚಿಕ್ಕ ಮಗು, ಮಕ್ಕಳಿಗೆ ಏನು ಗೊತ್ತಾಗುತ್ತೆ, ಅಮ್ಮ ಬೇಕು ಅಂತೇಳಿ ಹಠ ಮಾಡಿದೆ. ಆ ಮಗನ ಕಣ್ಣಿಗೆ ಖಾರದ ಪುಡಿ ಎರಚಿ ಮನಸ್ಸೋ ಇಚ್ಛೆ ಹಲ್ಲೆ ನಡೆಸಿದಾನೆ ವಿಜಯ್ ಪಾಪಿ ತಂದೆ. ಮಾಡಿದಾರೆ, ಏನಾಯ್ತು ಮಗನಿಗೆ? ಅದು ಡೈವರ್ಸ್ ಆದ ತಕ್ಷಣ ಅವರು ಕರ್ಕೊಂಡು ಹೋದ್ರು ಇಬ್ರಿಗೂ. ತಾನು ನೋಡ್ಕೊಳ್ತೆ ಹೇಳಿ ನನ್ನ ಹತ್ರ ಕೊಡ್ಲಿಲ್ಲ. ಎಲ್ಲಿ ಕರ್ಕೊಂಡು ಹೋದ್ರು? ಅವ್ರ ಜೊತೆನೆ ಕರ್ಕೊಂಡು ಹೋದ್ರು. ಅವ್ರ ಹೆಗ್ಡೆ ರೂಮ್ ಅಲ್ಲಿ, ಹೆಗ್ಡೆ ವಿವೇಕ್ ನಗರದಲ್ಲಿ ರೂಮ್ ಮಾಡ್ಕೊಂಡಿದ್ರು. ಯಾರು ಅವರು? ವಿಜಯ್ ಅವರು ರೂಮ್ ಮಾಡ್ಕೊಂಡಿದ್ರು. ರೂಮ್ ಮಾಡಾದ್ಮೇಲೆ ಅಲ್ಲಿಂದ ಬಂದ್ರು. ಅಲ್ಲಿ ನನಗೆ ಆಮೇಲೆ ಸ್ಕೂಲ್ಗೆ ಹೋಗಿ ನೋಡ್ಲಿಕ್ಕೂ ಕೊಡ್ಲಿಲ್ಲ. ಹೆಗ್ಡೆ ವಿವೇಕ್ ನಗರ ಸ್ಕೂಲಲ್ಲಿ ಹೋಗ್ತಿದ್ರು ಇಬ್ರು. ಇವನು 1ನೇ ಕ್ಲಾಸು, ಇನ್ನೊಬ್ರು 5ನೇ ಕ್ಲಾಸು. ಹೋಗ್ತಿದ್ರು. ನಂಗೆ ನೋಡ್ಲಿಕ್ಕೆ ಒಳ್ಳೆ ಅಲ್ಲಿ ಟೀಚರ್ ಎಲ್ಲ ಡೋರ್ಗೆ ಆಮೇಲೆ ಗೇಟ್ಗೆಲ್ಲ ಲಾಕ್ ಮಾಡ್ತಿದ್ರು. ನನ್ಗೆ ಏನು ವಿಷಯನೂ ಗೊತ್ತಾಗ್ತಿಲ್ಲ. ಇದು 1 ತಿಂಗಳ ಹಿಂದ್ಗಡೆ ಹೋದಾಗ್ಲೂ ಇವ್ನು ಇರ್ತಿರ್ಲಿಲ್ಲ ಸ್ಕೂಲಲ್ಲಿ. ಮತ್ತೊಂದು ಹುಡುಗಿ ಇರ್ತಿತ್ತು. ಅಮ್ಮ ಆಗಿದೆ ಅಂತ ಹೇಳಿ ಸುಳ್ಳು ಹೇಳಿದ್ರು ನನ್ನ ಹತ್ರ. ಕಡೆ ನಿನ್ನೆ ನಮ್ ಹುಡುಗಿ ಕಾಲ್ ಮಾಡಿ ಹೀಗಿದೆ ಟಾರ್ಚರ್ ಮಾಡ್ತಿದ್ದಾರೆ ತಮ್ಮನಿಗೆ, ಬಾ ನೀ ಬೇಗ ಅಂತ ಹೇಳಿ ಕಾಲ್ ಮಾಡಿ ನನಗೆ, ನನ್ನ ತಮ್ಮನಿಗೆ ಎಲ್ರಿಗೂ ಕಾಲ್ ಮಾಡಿದಲ್ಲ ಅವಳು. ಇವತ್ತು ಬೆಳಿಗ್ಗೆ ಹೋಗಿ ಸ್ಕೂಲ್ ಹತ್ರ ಹೋಗಿ ಅವ್ಳ ರೂಮ್ ಹತ್ರ ನೋಡಿ ಹೋದಾಗ ಈ ತರ ಇದೆ ಹುಡುಗ. ಮಾಡಿದಾರೆ, ಏನಾಯ್ತು? ಮಗನಿಗೆ ಅದು ಡೈವರ್ಸ್ ಆದ ತಕ್ಷಣ ಅವರು ಕರ್ಕೊಂಡು ಹೋದ್ರು ಇಬ್ರಿಗೂ. ತಾನು ನೋಡ್ಕೊಳ್ತೆ ಹೇಳಿ ನನ್ನ ಹತ್ರ ಕೊಡ್ಲಿಲ್ಲ. ಎಲ್ಲಿ ಕರ್ಕೊಂಡು ಹೋದ್ರು? ಅವ್ರ ಜೊತೆನೆ ಕರ್ಕೊಂಡು ಹೋದ್ರು. ಅವ್ರ ಹೆಗ್ಡೆ ರೂಮ್ ಅಲ್ಲಿ, ಹೆಗ್ಡೆ ವಿವೇಕ್ ನಗರದಲ್ಲಿ ರೂಮ್ ಮಾಡ್ಕೊಂಡಿದ್ರು. ಯಾರು ಅವರು? ವಿಜಯ್ ಅವರು ರೂಮ್ ಮಾಡ್ಕೊಂಡಿದ್ರು. ರೂಮ್ ಮಾಡಾದ್ಮೇಲೆ ಅಲ್ಲಿಂದ ಬಂದ್ರು. ಅಲ್ಲಿ ನನಗೆ ಆಮೇಲೆ ಸ್ಕೂಲ್ಗೆ ಹೋಗಿ ನೋಡ್ಲಿಕ್ಕೂ ಕೊಡ್ಲಿಲ್ಲ. ಹೆಗ್ಡೆ ವಿವೇಕ್ ನಗರ ಸ್ಕೂಲಲ್ಲಿ ಹೋಗ್ತಿದ್ರು ಇಬ್ರು. ಇವನು 1ನೇ ಕ್ಲಾಸು, ಇನ್ನೊಬ್ರು 5ನೇ ಕ್ಲಾಸು. ಹೋಗ್ತಿದ್ರು. ನಂಗೆ ನೋಡ್ಲಿಕ್ಕೆ ಒಳ್ಳೆ ಅಲ್ಲಿ ಟೀಚರ್ ಎಲ್ಲ ಡೋರ್ಗೆ ಆಮೇಲೆ ಗೇಟ್ಗೆಲ್ಲ ಲಾಕ್ ಮಾಡ್ತಿದ್ರು. ನನ್ಗೆ ಏನು ವಿಷಯನೂ ಗೊತ್ತಾಗ್ತಿಲ್ಲ. ಇದು 1 ತಿಂಗಳ ಹಿಂದ್ಗಡೆ ಹೋದಾಗ್ಲೂ ಇವ್ನು ಇರ್ತಿರ್ಲಿಲ್ಲ ಸ್ಕೂಲಲ್ಲಿ. ಮತ್ತೊಂದು ಹುಡುಗಿ ಇರ್ತಿತ್ತು. ಅಮ್ಮ ಆಗಿದೆ ಅಂತ ಹೇಳಿ ಸುಳ್ಳು ಹೇಳಿದ್ರು ನನ್ನ ಹತ್ರ. ಕಡೆ ನಿನ್ನೆ ನಮ್ ಹುಡುಗಿ ಕಾಲ್ ಮಾಡಿ ಹೀಗಿದೆ ಟಾರ್ಚರ್ ಮಾಡ್ತಿದ್ದಾರೆ ತಮ್ಮನಿಗೆ, ಬಾ ನೀ ಬೇಗ ಅಂತ ಹೇಳಿ ಕಾಲ್ ಮಾಡಿ ನನಗೆ, ನನ್ನ ತಮ್ಮನಿಗೆ ಎಲ್ರಿಗೂ ಕಾಲ್ ಮಾಡಿದಲ್ಲ ಅವಳು. ಇವತ್ತು ಬೆಳಿಗ್ಗೆ ಹೋಗಿ ಸ್ಕೂಲ್ ಹತ್ರ ಹೋಗಿ ಅವ್ಳ ರೂಮ್ ಹತ್ರ ನೋಡಿ ಹೋದಾಗ ಈ ತರ ಇದೆ.